ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಷಾಢ ಮಾಸದಲ್ಲಿ ದೇವಿಗೆ ಲಿಂಬೆಹಣ್ಣಿನ ದೀಪ, ನೆಲ್ಲಿಕಾಯಿ ದೀಪ, ಬೆಲ್ಲದ ದೀಪ, ಕುಂಬಳಕಾಯಿ ದೀಪ ಯಾಕೆ ಹಚ್ತಾರೆ? ಇದ್ರ ಹಿಂದಿನ ರಹಸ್ಯ ಏನು? ಇದು ಎಷ್ಟು ಮಹತ್ವವಾಗಿದೆ? ಅದೇ ಆಷಾಢ ಮಾಸದಲ್ಲೇ ಯಾಕೆ ಹಚ್ತಾರೆ? ದೇವಸ್ಥಾನಗಳಿಗೆ ಹೋದ್ರು ಆಷಾಢ ಮಾಸದಲ್ಲಿ ಅಷ್ಟೊಂದು ರಶ್ ಯಾಕೆ ಅನ್ನೋದು ನಮ್ಮೆಲ್ಲರನ್ನ ಕಾಡುವಂತ ಪ್ರಶ್ನೆ. ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನ ನಾನು ಕೊಡ್ತಾ ಬರ್ತೇನೆ. ಆಷಾಢ ಮಾಸದಲ್ಲಿ ದೇವಿಗೆ ಲಿಂಬೆಹಣ್ಣಿನ ದೀಪ, ನೆಲ್ಲಿಕಾಯಿ ದೀಪ, ಬೆಲ್ಲದ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚುವ ಸಂಪ್ರದಾಯ ಹಿಂದಿರುವ ಆಧ್ಯಾತ್ಮಿಕ ಮಹತ್ವ, ಪುರಾಣಗಳಲ್ಲಿರುವ ಉಲ್ಲೇಖಗಳು, ನಂಬಿಕೆಗಳು, ಪೂಜಾ ವಿಧಾನ, ಫಲಗಳು ಹಾಗೂ ಎಚ್ಚರಿಕೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ದಿ ತಕ್ಷ್ ಹೌಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಅನೇಕ ಜನರಲ್ಲಿ ಇರುವ ಒಂದು ಕುತೂಹಲ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋಣ. ಆಷಾಢ ಮಾಸದಲ್ಲಿ ದೇವಿಗೆ ಲಿಂಬೆಹಣ್ಣಿನ ದೀಪ, ನೆಲ್ಲಿಕಾಯಿ ದೀಪ, ಬೆಲ್ಲದ ದೀಪ ಹಾಗೂ ಕುಂಬಳಕಾಯಿ ದೀಪ ಯಾಕೆ ಹಚ್ಚುತ್ತಾರೆ? ಇದ್ರ ಹಿಂದೆ ಆಧ್ಯಾತ್ಮಿಕ ಅರ್ಥ ಏನಾದ್ರು ಇದೆಯಾ? ಅಥವಾ ಇದರಿಂದ ಯಾವ ಫಲಗಳು ದೊರೆಯುತ್ತೆ? ಹೀಗೆ ನಾವು ಸಂಪೂರ್ಣವಾಗಿ ಇದರ ಅರ್ಥವನ್ನು ತಿಳಿದುಕೊಳ್ತಾ ಹೋಗೋಣ. ಇದರ ಮಹತ್ವವನ್ನ, ಇದರ ಇತಿಹಾಸವನ್ನ ನಾವು ಮತ್ತೆ ಇದು ದೀಪ ಹಚ್ಚೋದ್ರಿಂದ ಸಿಗುವಂತ ಫಲಗಳನ್ನ ನಾವು ತಿಳಿದುಕೊಳ್ತಾ ಹೋಗೋಣ. ಆಷಾಢ ಮಾಸ ಅಂತಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸವನ್ನ ದೇವಿ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸ ಎಂದು ಪರಿಗಣಿಸಲಾಗುತ್ತೆ. ಈ ತಿಂಗಳಲ್ಲಿ ದುರ್ಗಾದೇವಿ, ಮಹಾಂಕಾಳಿ, ಚಾಮುಂಡೇಶ್ವರಿ, ಯಲ್ಲಮ್ಮ, ಮಾರಿಕಾಂಬೆ ಮುಂತಾದ ಶಕ್ತಿ ದೇವತೆಗಳ ಆರಾಧನೆ ವಿಶೇಷವಾಗಿರುತ್ತೆ. ಆಷಾಢ ಶುಕ್ರವಾರಗಳಲ್ಲಿ ಮಹಿಳೆಯರು ಉಪವಾಸ ಮಾಡಿ ವಿಶೇಷ ಪೂಜೆ ಮಾಡ್ತಾರೆ. ಈ ಸಮಯದಲ್ಲಿ ಹಚ್ಚುವ ಪ್ರತಿಯೊಂದು ದೀಪಕ್ಕೂ ಒಂದು ವಿಶೇಷ ಅರ್ಥವಿದೆ. ಆಷಾಢ ಮಾಸ ಅಂತ ಹೇಳಿದ್ರೇನೆ ದೇವಸ್ಥಾನಗಳಲ್ಲಿ ರೆಶ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ, ಓ ಆಷಾಢ ಮಾಸ, ಅದಕ್ಕೋಸ್ಕರ ಈ ತರ ರೆಶ್ ಅಂತ ಅನ್ಕೊಳ್ತೀವಿ ನಾವು. ಎಲ್ಲಾ ತರದ ನಿಂಬೆ ಹಣ್ಣಿನ ದೀಪ ಆಗಿರ್ಬೋದು, ಅಥವಾ ನೆಲ್ಲಿಕಾಯಿ ದೀಪ ಆಗಿರ್ಬೋದು, ಬೆಲ್ಲದ ಹಚ್ಚಿನ ದೀಪ ಆಗಿರ್ಬೋದು, ಕುಂಬಳಕಾಯಿ ದೀಪ ಆಗಿರ್ಬೋದು, ಲೈನ್ ಇಟ್ಟಿರ್ತಾರೆ ಹಚ್ಕೊಂಡು. ಸೊ ಭಕ್ತರ ಈಡೇರಿಕೆಗಳನ್ನ ಪೂರೈಸ್ತಾರೆ ದೇವಿ. ಆದ್ರಿಂದ ದೇವಿಯ ಹೆಸರು ಹೇಳ್ಕೊಂಡು, ಹೆಣ್ದೇವರ ಹೆಸರು ಹೇಳ್ಕೊಂಡು ಭಕ್ತರು ಸಾಕಷ್ಟು ಬೇಡಿಕೆಗಳನ್ನ ಇಡ್ತಾರೆ. ಆ ಎಲ್ಲಾ ಬೇಡಿಕೆಗಳನ್ನ ಪೂರೈಸ್ತಾರೆ. ಆದ್ರಿಂದ ಆ ಒಂದು ಫಲದ ಪ್ರಯುಕ್ತವಾಗಿ ದೇವಸ್ಥಾನಗಳಲ್ಲಿ ಈ ತರದ ದೀಪಗಳನ್ನ ಹಚ್ಚಿರ್ತಾರೆ ವಿಶೇಷವಾಗಿ. ಯಾವ್ಯಾವ ದೀಪ ಹಚ್ಚಿದ್ರೆ ಏನೇನ್ ಲಾಭ ಇದೆ, ಯಾವ್ಯಾವ ದೀಪ ಯಾವ್ಯಾವ್ದ್ರ ಸಂಕೇತ, ಇದ್ರ ಫಲಗಳು ಏನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ತಾ ಬರೋಣ. ಈ ಸಮಯದಲ್ಲಿ ನಾವು ಹಚ್ಚುವ ಪ್ರತಿಯೊಂದು ದೀಪಕ್ಕೂ ಒಂದು ವಿಶೇಷ ಅರ್ಥ ಇದ್ದೇ ಇದೆ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ, ಅದು ಹೆಣ್ ದೇವಸ್ಥಾನಗಳಲ್ಲಿ ನಾವು ದೀಪಗಳನ್ನ ಹಚ್ಚುತ್ತಾ ಬಂದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಕರಗಿ ಹೋಗುತ್ತೆ. ನಮ್ಮ ಕಷ್ಟ ಕಾರ್ಪಣ್ಯಗಳು ಮಂಜಿನಂತೆ ಕರಗಿ ಹೋಗುತ್ತೆ. ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವಂತ ಒಂದು ಗಾಢವಾದ ನಂಬಿಕೆ ಭಕ್ತರಲ್ಲಿದೆ. ನಿಂಬೆಹಣ್ಣಿನ ದೀಪ ಯಾಕೆ ಹಚ್ಚುತ್ತಾರೆ? ನಿಂಬೆಹಣ್ಣನ್ನು ಶುದ್ಧತೆಯ ಸಂಕೇತ ಎಂದು ನಂಬಲಾಗುತ್ತೆ. ನಿಂಬೆಹಣ್ಣನ್ನು 2 ಭಾಗ ಮಾಡಿ ಅದ್ರೊಳಗಡೆ ಎಣ್ಣೆ ಹಾಗೂ ಬತ್ತಿ ಇಟ್ಟು ಅಥವಾ ತುಪ್ಪದ ಬತ್ತಿ ಹಾಕ್ಬಿಟ್ಟು ದೇವಿಗೆ ಬೆಳಗಿಸ್ತಾರೆ. ಇದ್ರ ಅರ್ಥ ಏನು? ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗುತ್ತೆ. ಇದ್ರಿಂದ ನಮ್ಮ ಮನಸ್ಸಲ್ಲಿರುವ ಅಥವಾ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮಲ್ಲಿ ಏನಾದ್ರೂ ದೃಷ್ಟಿ ದೋಷ ಇದ್ರೆ ಅದು ನಿವಾರಣೆ ಆಗುತ್ತೆ. ಕೆಟ್ಟದೇ ಯಾವ್ದಾದ್ರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಕರಿತೀವಿ, ಅದೇನಾದ್ರೂ ನಮ್ಮಲ್ಲಿ ಪ್ರಯೋಗ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ದೃಷ್ಟಿ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ. ಮನೆಯಲ್ಲಿರುವ ದುಷ್ಟ ಶಕ್ತಿಗಳ ಶಮನ ಆಗುತ್ತೆ. ಮನೆಯಲ್ಲಿ ದುಷ್ಟ ಶಕ್ತಿಗಳ ಏನಾದ್ರೂ ಒಂದು ಪೀಡೆ ಏನಾದ್ರು ಇದ್ದಾಗ ಅದರ ಶಮನ ಕೂಡ ಆಗುತ್ತೆ. ಮನ್ಸಿಗೆ ಶಾಂತಿ, ನೆಮ್ಮದಿ, ಮನ್ಸು ನಿರಾಳ ಆಗುತ್ತೆ. ಮನ್ಸಿಗೆ ಇನ್ನೂ ಒಂಥರ ಹೆಚ್ಚಿನ ಭಕ್ತಿ ಉದ್ಭವ ಆಗುತ್ತೆ. ಜನರು ನಂಬುವ ಪ್ರಕಾರ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಭಯ, ಶತ್ರು ಬಾಧೆ ಹಾಗೂ ಅಡೆತಡೆಗಳು ಕಡಿಮೆ ಆಗುತ್ತೆ. ನಮ್ಮ ಈ ಹೆಣ್ ದೇವ್ರಿಗೆ ಅಥವಾ ಪ್ರಮುಖವಾಗಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಮ್ಮ ಮನ್ಸಲ್ಲಿರುವ ಒಂದು ಭಯ ಆಗಿರ್ಬೋದು, ಶತ್ರು ಬಾಧೆ ಆಗಿರ್ಬೋದು, ಯಾವ್ದಾದ್ರು ಒಂದು ಅಡೆತಡೆಗಳು, ಕೆಲಸ ಕಾರ್ಯಗಳು ಯಾವ್ದಾದ್ರು ಒಂದು ಅಡೆತಡೆಗಳು, ಅಥವಾ ಮನೆಯಲ್ಲಿ ಯಾವ್ದಾದ್ರು ದುಷ್ಟಶಕ್ತಿಗಳ ಶಮನ, ಏನಾದ್ರೂ ಒಂದು ತೊಂದರೆ ಇದ್ದಾಗ ಅದೆಲ್ಲ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಅಂತಾರೆ ನೆಲ್ಲಿಕಾಯಿಯನ್ನ ಲಕ್ಷ್ಮೀ ದೇವಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಆಯುರ್ವೇದದಲ್ಲಿ ಇದು ಪವಿತ್ರ ಫಲವಾಗಿದೆ. ನೆಲ್ಲಿಕಾಯಿ ದೀಪ ಬೆಳಗಿಸಿದ್ರೆ ಏನಾಗುತ್ತೆ? ನೆಲ್ಲಿಕಾಯಿ ದೀಪ ಬೆಳಗಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ.
ಆ ದೀಪದ ಘಾಟನ ನಾವು ತಗೊಂಡ್ರೆ ತುಂಬಾ ಒಳ್ಳೇದು. ಅಥವಾ ನೆಲ್ಲಿಕಾಯಿ ದೀಪದಿಂದ ದೀರ್ಘಾಯುಷ್ಯ ಕೂಡ ದೇವರಿಗೆ ಬೆಳಗೋದ್ರಿಂದ ತುಂಬಾ ನಮ್ಗೆ ಉಪಯುಕ್ತ ಫಲಗಳು ಇದೆ. ಮಕ್ಕಳಿಗೆ ಉತ್ತಮ ಬೆಳವಣಿಗೆ, ಕುಟುಂಬದ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ವೃದ್ಧಿ ಆಗುತ್ತೆ, ಮನೆಯಲ್ಲಿ ಸಮೃದ್ಧಿ ಆಗುತ್ತೆ. ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಅತ್ಯಂತ ಶ್ರೇಷ್ಠವಾದ ದೀಪ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಯಾವುದೇ ಒಂದು ದುಷ್ಟ ಶಕ್ತಿಯ ಒಂದು ಪ್ರಯೋಗ ಇದ್ರು ಕೂಡ ಅಥವಾ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದ್ರು ಕೂಡ ಅದೆಲ್ಲದ ಪ್ರತೀಕವಾಗಿದೆ. ಬೆಲ್ಲದ ದೀಪ ಬೆಳಗಿಸೋದ್ರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಬೆಲ್ಲ ಎಷ್ಟು ಸ್ವೀಟ್ ಆಗಿದೆ ನೋಡಿ, ಅದೇ ತರ ಕುಟುಂಬದಲ್ಲಿ ಪರಸ್ಪರ ಬಾಂಧವ್ಯಗಳು ಹೆಚ್ಚಾಗುತ್ತೆ, ಪರಸ್ಪರ ಪ್ರೀತಿಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಮನಸ್ಸಲ್ಲಿ ಕೋಪಗಳು ಅಥವಾ ಜಗಳಗಳು, ಈ ತರದ್ದೆಲ್ಲ ಕಲಹಗಳು, ಜಗಳಗಳು, ಕೋಪಗಳು ಇದೆಲ್ಲ ಕಡಿಮೆ ಆಗುತ್ತೆ. ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ಸಂಬಂಧಗಳು ಕೂಡ ಬೆಲ್ಲದ ತರ ಸಿಹಿಯಾಗಿರುತ್ತೆ ಅನ್ನುವ ಒಂದು ಪ್ರಾರ್ಥನೆ ಅಷ್ಟೇ. ಜೀವನದಲ್ಲಿ ಕಹಿ ಅನುಭವಗಳು ದೂರವಾಗಿ ಸಂತೋಷ ಬರ್ಲಿ ಎಂಬ ಸಂಕೇತವೂ ಕೂಡ ಇದಾಗಿದೆ. ಅಂದ್ರೆ ಕಹಿ ಅಂದ್ರೆ ಕಷ್ಟಗಳೆಲ್ಲ ದೂರವಾಗಿ, ಸಿಹಿ ಅಂದ್ರೆ ಸುಖವೇ ಬರ್ಲಿ ಅನ್ನುವಂತ ಒಂದು ಸಂಕೇತ ಕೂಡ ಇದಾಗಿದೆ. ಇನ್ನು ಕುಂಬಳಕಾಯಿ ದೀಪ ಯಾಕೆ ಹಚ್ಚುತ್ತಾರೆ ಅಂದ್ರೆ, ಕುಂಬಳಕಾಯಿ ದೀಪ ವಿಶೇಷವಾಗಿ ಕಾಳಭೈರವನಿಗೆ ಹಚ್ಚುತ್ತಾರೆ. ಕಾಳಭೈರವನಿಗೆ ಕೂಡ ವಿಶೇಷವಾಗಿ ಕುಂಬಳಕಾಯಿ ದೀಪವನ್ನ ಹಚ್ಚುತ್ತಾರೆ. ಕುಂಬಳಕಾಯಿಯನ್ನ ಅನೇಕ ದೇವಾಲಯಗಳಲ್ಲಿ ದುಷ್ಟಶಕ್ತಿ ನಿವಾರಣೆಗೆ ಬಳಸ್ತಾರೆ. ಕುಂಬಳಕಾಯಿ ದೀಪ ಬೆಳಗಿಸುವುದು ಮನೆಯ ರಕ್ಷಣೆ, ದೋಷ ನಿವಾರಣೆ, ಆಮೇಲೆ ವ್ಯಾಪಾರದಲ್ಲಿ ಅಡೆತಡೆಗಳೇನಾದ್ರೂ ಇದ್ದಾಗ ಅದರ ನಿವಾರಣೆಗೆ, ವ್ಯಾಪಾರದಲ್ಲಿ ಅಭಿವೃದ್ಧಿಗೆ, ಕುಟುಂಬದ ಐಕ್ಯತೆಗೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯಕ್ಕೆ ಎಲ್ಲದರ ಸಂಕೇತವಾಗಿ ಈ ಕುಂಬಳಕಾಯಿ ದೀಪವನ್ನ ಹಚ್ಚುತ್ತಾರೆ. ದೀಪ ಹಚ್ಚುವ ವಿಧಾನ ಏನು ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ದೀಪ ಹಚ್ಚುವ ದೇವಸ್ಥಾನಗಳಲ್ಲಿ ನಾವು ದೀಪ ಹಚ್ಚುತ್ತೇವೆ ಅಂತ ಅನ್ಕೊಂಡಿದ್ರೆ ದೇವಸ್ಥಾನಗಳಿಗೆ ಹೋಗಿ ಬೆಳಗ್ಗೆ ಎದ್ದು ಮಡಿಯನ್ನು ಉಟ್ಕೊಳ್ಬೇಕು. ಯಾವ್ದೋ ಒಂದು ಅರ್ಕಲ್ ಬರ್ಕಲ್ ಅಥವಾ ಮೊನ್ನೆ ಯಾವುದೋ ಎಲ್ಲೋ ಹೋಗಿ ಊರೆಲ್ಲ ಸುತ್ತಾಡ್ಕೊಂಡ್ ಬಂದಿರೋ ಬಟ್ಟೆ ಇನ್ನೊಂದ್ಸಲಿ ಒಗಿಬೇಕು ಅನ್ನುವ ಕಾರಣಕ್ಕೆ ಅದನ್ನ ಇಟ್ಬಿಟ್ಟು ಅದನ್ನು ಉಟ್ಕೊಂಡು ಹೋಗೋದು, ಆ ಬಟ್ಟೆಯನ್ನು ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಮಾಡ್ಬೇಡಿ. ನೀವು ದೇವರ ಒಂದು ಹರಕೆಯನ್ನ ಅಥವಾ ಒಂದು ದೀಪವನ್ನು ಬೆಳಗಿಸ್ತೀರಾ, ದೇವರ ಮುಂದೆ ನಿಂತ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತೀರಾ, ಭಕ್ತಿಯನ್ನ ಪ್ರದರ್ಶನ ಮಾಡ್ತೀರಾ ಅಂತ ಆದ್ರೆ ನೀವು ತುಂಬಾ ಮಡಿಯಲ್ಲಿ ಇರ್ಬೇಕಾಗುತ್ತೆ. ಅಂಟು ಮುಂಟೆ ಎಲ್ಲ ಮಾಡ್ಕೊಂಡು ಹೋಗ್ಬಾರ್ದು. ಬೆಳಗ್ಗೆನೆ ಶುಭ್ರವಾಗಿ ಸ್ನಾನಗಿನ ಮಾಡ್ಕೊಂಡು ಒಳ್ಳೆಯ ಬಟ್ಟೆಯನ್ನ ವಾಶ್ ಮಾಡಿ ಇಟ್ಟಿರುವಂತ ಬಟ್ಟೆಯನ್ನ ಧರಿಸ್ಬೇಕು. ಮನೆಗಳನ್ನ ಕ್ಲೀನ್ ಮಾಡ್ಬೇಕು, ನೆಲ ಒರೆಸಿ ಗುಡ್ಸಿ, ನೆಲ ಕಸ ಎಲ್ಲ ಗುಡ್ಸಿ ನೆಲ ಒರೆಸಿ, ಮನೆ ಮುಂದೆ ರಂಗೋಲಿ ಹಾಕಿ, ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿಟ್ಟು ಆಮೇಲೆ ನೀವು ಸಾಯಂಕಾಲದ ಹೊತ್ತಿಗೆ ವಿಶೇಷವಾಗಿ ಈ ದೀಪವನ್ನ ದೇವಸ್ಥಾನಗಳಿಗೆ ಕೂಡ ಹಚ್ಚುತ್ತಾರೆ. ವಿಶೇಷವಾಗಿ ಜಾಸ್ತಿ ಗೋಧೂಳಿ ಸಮಯದಲ್ಲಿ ಹಚ್ಚುತ್ತಾರೆ. ಈ ದೀಪವನ್ನ ಹಚ್ಚುವುದು ಹೇಗೆ ಅಂತ ಹೇಳಿದ್ರೆ, ಒಂದು ಹಾಳೆ ಇರುತ್ತೆ, ಮರದ ಹಾಳೆಯ ಪ್ಲೇಟ್ಸ್ ಗಳು ಸಿಗುತ್ತೆ. ಆ ಪ್ಲೇಟ್ ಮೇಲೆ ಒಂದ್ 3 ಮುಷ್ಟಿ ಅಕ್ಕಿಯನ್ನ ಇಟ್ಟು, ಅರಿಶಿನ ಕುಂಕುಮವನ್ನ ಇಟ್ಟು, ಆಮೇಲೆ ಈ ಅಡಿಕೆ ಎಲೆಯನ್ನ ಇಟ್ಟು, ಒಂದು ಕಾಯಿನ್ ಅನ್ನ ಇಟ್ಟು, ಅದ್ರ ಮೇಲೆ 2 ಅಚ್ಚನ ಬೆಲ್ಲನ್ನ ಇಟ್ಟು, ಅದ್ರ ಮೇಲೆ 2 ಬತ್ತಿಯನ್ನ ಹಾಕ್ಬೇಕು. 1 ಬತ್ತಿ ಹಾಕ್ಬಾರ್ದು, ನೆನ್ಪಿರ್ಲಿ. ಯಾವಾಗ್ಲೂ ನೀವು ದೀಪ ಹಚ್ಬೇಕಾದ್ರೆ 2 ಬತ್ತಿ ಇರ್ಬೇಕು. 2 ಬತ್ತಿಯನ್ನ ಹಚ್ಚಿ ತುಪ್ಪನೋ ಅಥವಾ ಎಳ್ಳೆಣ್ಣೆನು ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ, ಅದು ತುಪ್ಪ ಅಥವಾ ಆಗಿರ್ಬೋದು, ಎಳ್ಳೆಣ್ಣೆನೂ ಆಗಿರ್ಬೋದು, ಹಾಕಿ ಆ ಬೆಲ್ಲದ ಅಚ್ಚಿಗೆ ಕೂಡ ಅರಿಶಿನ ಕುಂಕುಮವನ್ನ ಏರ್ಸಿ ಹೂವನ್ನ ಇಟ್ಟು ನೀವು ದೇವಸ್ಥಾನಕ್ಕೆ ಕೊಂಡೋಗಿ ಅಲ್ಲಿ ದೀಪವನ್ನ ಹಚ್ಚಿ ದೀಪವನ್ನ ಬೆಳಗಿಸ್ಬೇಕಾಗುತ್ತೆ. ಅಥವಾ ಲಿಂಬೆ ಹಣ್ಣು ಕೂಡ ಹಾಗೇನೆ, ಲಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು 2 ಭಾಗ ಮಾಡಿ ಅದನ್ನ ಉಲ್ಟಾ ಮಾಡಿ ಅದ್ರಲ್ಲಿ ತುಪ್ಪನೋ ಎಣ್ಣೆನೋ ಹಾಕಿ 2 ಬತ್ತಿಯನ್ನ ಹಚ್ಚಿ ಅರಿಶಿನ ಕುಂಕುಮವನ್ನ ಏರ್ಸಿ ಒಂದ್ ತಟ್ಟೆನಲ್ಲಿ ಅಕ್ಕಿ ಇಟ್ಬಿಟ್ಟು ಸ್ವಲ್ಪ ಹೂವ ಆಮೇಲೆ ಈ ಲಿಂಬೆ ಹಣ್ಣುಗಳನ್ನೆಲ್ಲ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನ ಏರ್ಸಿ ದೇವರಿಗೆ ನೀವು ದೀಪವನ್ನ ತೋರ್ಸ್ಬೇಕಾಗುತ್ತೆ. ದೇವ್ರಿಗೆ ಆರತಿಯನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ದೇವಸ್ಥಾನಗಳಲ್ಲಿ ಒಂದ್ ಕಟ್ಟೆ ಅಂತ ಇಟ್ಟಿರ್ತಾರೆ, ಆ ಕಟ್ಟೆನಲ್ಲಿ ಅದನ್ನ ಇಟ್ಟು ಬರ್ಬೇಕಾಗುತ್ತೆ. 1-2 ಬಾಳೆಹಣ್ಣು ಇಟ್ರುನು ಆ ದೀಪದ ಆ ತಟ್ಟೆಯ ಮೇಲೆ 1-2 ಬಾಳೆಹಣ್ಣು, ಎಲೆ, ಅಡಿಕೆ, ಕಾಯಿನು, ಆಮೇಲೆ ಹೂವ, ಅರಿಶಿನ ಕುಂಕುಮ ಇದೆಲ್ಲವನ್ನ ಏರ್ಸ್ಬಿಟ್ಟು ಅಲ್ಲಿ ಇಟ್ರುನು ಒಳ್ಳೇದೇನೆ, ದೇವ್ರಿಗೆ ಶ್ರೇಷ್ಠನೆ. ಆಮೇಲೆ ಈ ಕುಂಬಳಕಾಯಿ ದೀಪ ಹಚ್ತೀನಿ ಅಂತಂದ್ರೆ ಕುಂಬಳಕಾಯಿನೂ ಕೂಡ 2 ಭಾಗ ಮಾಡ್ಕೊಂಡು ಕುಂಬಳಕಾಯಿಯಲ್ಲಿ 2 ಬತ್ತಿ ಇಟ್ಟು ಅರಿಶಿನ ಕುಂಕುಮವನ್ನ ಏರ್ಸಿ ಹೂವನ್ನ ಇಟ್ಟು ನೀವು ಕುಂಬಳಕಾಯಿ ದೀಪವನ್ನ ಕೂಡ ಹಚ್ಚಬಹುದು. ಆಮೇಲೆ ನೆಲ್ಲಿಕಾಯಿ ದೀಪವನ್ನ ಕೂಡ ಹಚ್ಚಬಹುದು. ಈ ತರ ಎಳ್ಳೆಣ್ಣೆ ಅಥವಾ ತುಪ್ಪವನ್ನ ಬಳಸಿ ದೇವಿಯ ಮುಂದೆ ರಂಗೋಲಿ ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ದೇವಸ್ಥಾನಗಳಲ್ಲಿ ನೀವು ಈ ಆರತಿಯನ್ನ ದೇವರ ದೀಪವನ್ನ ಹಚ್ಚಿ
ದೇವರಿಗೆ ಆರತಿಯನ್ನ ಮಾಡಿ ಅಲ್ಲಿ ಒಂದು ಕಟ್ಟೆಯನ್ನು ಇಟ್ಟಿರ್ತಾರೆ. ಆ ಜಾಗದಲ್ಲಿ ಇಟ್ಟು ಬರಬಹುದು. ನಿಮ್ಮ ವಿಶಸ್ಸು ಏನಿದೆ ಅದೆಲ್ಲ ಈಡೇರುತ್ತೆ. ಆಮೇಲೆ ನೀವು ಮನೆಗಳಲ್ಲೇ ಹಚ್ಚುತ್ತೀನಿ ಅಂತ ಅಂದ್ರೆ ಮನೆಗಳಲ್ಲಿ ಶುಭ್ರವಾಗಿ ರಂಗೋಲಿ ಹಾಕೊಂಡು ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿ ಈ ತರ ಆರತಿಯನ್ನ ಮಾಡಬಹುದು. ಎಳ್ಳೆಣ್ಣೆ ಅಥವಾ ತುಪ್ಪ ಬಳಸಬಹುದು. ಈ ತರ ಮಾಡೋವಾಗ ಮಂತ್ರ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಓಂ ದುಂ ದುರ್ಗಾಯ ನಮಃ ಅಂತ 108 ಸಲ ಹೇಳ್ಬಹುದು. ಅಥವಾ ಓಂ ಐಂ ಹ್ರೀಂ ಕ್ಲಿಂ ಚಾಮುಂಡಾಯ ವಿಚ್ಚೆ ಮಂತ್ರಗಳನ್ನ ಜಪಿಸಬಹುದು. ಇಲ್ಲಿ ನಿಮ್ಮ ಆಡಂಬರ ಅಥವಾ ನಿಮ್ಮ ತೋರ್ಪಡಿಕೆ ಮುಖ್ಯ ಅಲ್ಲ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಿಮ್ಮ ಮನ್ಸಲ್ಲಿ ಒಂದು ಭಕ್ತಿ ಇರ್ಬೇಕು. ಅವ್ರು ಮಾಡಿದಾರೆ ಅಂತ ನಾವ್ ಮಾಡೋದಲ್ಲ. ನಿಮ್ಮ ಮನ್ಸಲ್ಲಿ ಭಕ್ತಿ ಹುಟ್ಟಿ ನೀವು ಮಾಡ್ತೀನಿ ಅಂತಾದ್ರೆ ಮಾತ್ರ ಮಾಡಿ. ಆಷಾಢ ಶುಕ್ರವಾರದಲ್ಲಿ ಇದು ವಿಶೇಷ. ಯಾಕೆಂತ ಹೇಳಿದ್ರೆ ಆಷಾಢದಲ್ಲೇ ಶುಕ್ರವಾರ ದೇವಿಯ ದೇವಸ್ಥಾನಗಳಿಗೆ ವಿಶೇಷವಾಗಿ ಜನ ಜಂಗುಳಿ ಜಾತ್ರೆ ತರ ಸೇರಿ ಇರುತ್ತೆ. ಸೊ ಆಷಾಢ ಶುಕ್ರವಾರದಲ್ಲಿ ದೇವಿ ಮನೆ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಆದ್ರಿಂದ ಮಹಿಳೆಯರು ದೀಪ ಹಚ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ, ನೈವೇದ್ಯ ಅರ್ಪಿಸ್ತಾರೆ, ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ಕೂಡ ಕೊಡ್ತಾರೆ. ದೀಪದ ಹಿಂದಿನ ತತ್ವ ಏನು? ದೀಪ ಎಂದ್ರೆ ಕೇವಲ ಬೆಳಕಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಮಾರ್ಗ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಒಂದು ಸಂಕೇತವಾಗಿದೆ. ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡುವ ಭಕ್ತಿಯ ಸಂಕೇತ ಕೂಡ ಆಗಿದೆ. ಮನಸ್ಸಲ್ಲಿ ಏನೇ ಒಂದು ಕೆಟ್ಟ ಆಲೋಚನೆಗಳಿದ್ರೆ, ಭಯ ಇದ್ರೆ ಕೂಡ ಅದು ದೂರ ಮಾಡುತ್ತೆ. ಈ ದೀಪವನ್ನ ಯಾರು ಹಚ್ಬಹುದು ಅಂತ ಕೇಳಿದ್ರೆ, ಈ ದೀಪವನ್ನ ಯಾರು ಬೇಕಾದ್ರೂ ಹಚ್ಬಹುದು. ಇವರೇ ಹಚ್ಬೇಕು ಅವರೇ ಹಚ್ಬೇಕು ಅಂತ ಇಲ್ಲ. ಮಹಿಳೆಯರು ಹಚ್ಬಹುದು, ಪುರುಷರು ಹಚ್ಬಹುದು, ವಿದ್ಯಾರ್ಥಿಗಳು ಹಚ್ಬಹುದು, ಆಮೇಲೆ ಉದ್ಯೋಗ ಹುಡುಕ್ತಿರೋರು ಹಚ್ಬಹುದು, ಗಂಡ ಹೆಂಡತಿ ಹಚ್ಬಹುದು, ವ್ಯಾಪಾರಿಗಳು ಹಚ್ಬಹುದು, ಹೊಸದಾಗಿ ಮದ್ವೆ ಆಗಿರೋರು ಹಚ್ಬಹುದು. ಯಾರಾದ್ರೂ ಭಕ್ತಿಯಿಂದ ದೇವಿಯನ್ನ ಪ್ರಾರ್ಥಿಸ್ಕೊಂಡು ಹಚ್ಚಬಹುದು. ಈ ದೀಪವನ್ನ ಹಚ್ಬೇಕಾದ್ರೆ ಒಂದು ಸುರಕ್ಷಿತ ಸ್ಥಳದಲ್ಲಿ ಹಚ್ಬೇಕು. ನೋಡ್ಕೊಂಡು ಗಮನವಿಟ್ಕೊಂಡು ಹಚ್ಬೇಕು. ಗಮನವಿಟ್ಕೊಂಡು ಹಚ್ಚಬೇಕು. ಪೂಜೆಯ ನಂತರ ಈ ದೀಪವನ್ನ ಅಲ್ಲಿ ದೇವಸ್ಥಾನದ ಕಟ್ಟೆ ಅಂತ ಇರುತ್ತೆ, ಅಲ್ಲೇ ಇಟ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಮನೆಗೆ ಬರಬಹುದು. ಅಲ್ಲಿರುವ ಈ ವಸ್ತುಗಳನ್ನೆಲ್ಲ ಬೇಕಾಬಿಟ್ಟಿ ಮಾಡ್ಕೊಂಡು ಅಲ್ಲಲ್ಲೇ ಪ್ಲಾಸ್ಟಿಕ್ ಕವರ್ಗಳನ್ನ ಅಲ್ಲಲ್ಲೇ ಎಸ್ದು, ಆ ನಿಂಬೆ ಹಣ್ಣಿಂದ ಉಲ್ಟಾ ಮಾಡಿರುವ ನೀರ್ಗಳನ್ನೆಲ್ಲ ಜ್ಯೂಸ್ಗಳನ್ನೆಲ್ಲ ಅಲ್ಲಲ್ಲೇ ಎಸ್ದು, ಆ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಅಲ್ಲಲ್ಲೇ ಎಸ್ದು, ಕಸದ ತೊಟ್ಟಿ ತರ ದೇವಸ್ಥಾನದ ಬಾಗಲ್ನ ಮಾಡ್ಕೊಂಡ್ ಬರ್ಬೇಡಿ. ಆದಷ್ಟು ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಂಡು ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಕೈ ಮುಕ್ಕೊಂಡು ಮನೆಗೆ ಬನ್ನಿ. ದೇವಿಗೆ ಬೇಕಾಗಿರುವುದೊಂದು ದುಬಾರಿ ವಸ್ತು ಅಲ್ಲ, ನಿಮ್ಮಲ್ಲಿರುವ ಒಂದು ಶುದ್ಧ ಮನ್ಸು, ನಿಜವಾದ ಭಕ್ತಿ, ಒಳ್ಳೆ ನಡತೆ ಇದ್ರೆ ಸಾಕು. ದೇವಿ ಬೇರೆ ಏನು ಕೇಳೋದಿಲ್ಲ. ಆದ್ರಿಂದ ಅವ್ರೇನೋ ಮಾಡಿದಾರೆ ಇವ್ರೇನೋ ಮಾಡಿದಾರಂತ ನೀವು ಮಾಡೋದಕ್ ಹೋಗ್ಬೇಡಿ. ನಿಮ್ ಕೈಯಲ್ಲಿ ಆಗುತ್ತಾ ನೀವು ಮಾಡಿ ಅಷ್ಟೇನೆ. ದೇವ್ರಿಗೆ ಎಲ್ಲಾನು ಅರ್ಥ ಆಗುತ್ತೆ. ನಿಮ್ಮ ಮನ್ಸಲ್ಲಿ ಶುದ್ಧವಾದ ಭಕ್ತಿ ಇದ್ರೆ ಅದೇ ಸಾಕು ದೇವ್ರಿಗೆ. ನಾವು ಹಚ್ಚುವ ದೀಪ ಹೊರಗಿನಿಂದ ಕತ್ತಲೆಯನ್ನಷ್ಟೇ ಅಲ್ಲ, ನಮ್ಮೊಳಗಿನ ಅಹಂಕಾರ, ದ್ವೇಷ ಮತ್ತು ಭಯದ ಕತ್ತಲೆಯನ್ನು ಕೂಡ ದೂರ ಮಾಡುತ್ತೆ. ದೂರ ಮಾಡ್ಲಿ. ಆಷಾಢ ಮಾಸದಲ್ಲಿ ದೇವಿಯನ್ನ ಭಕ್ತಿಯಿಂದ ಆರಾಧಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಐಕ್ಯತೆಗಾಗಿ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಹಾಗೂ ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.